ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಈಗಾಗಲೇ ತಿಳಿಸಿದಂಗೆ KCET 2026 ಎಕ್ಸಾಮ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಲ್ರೆಡಿ ಪ್ರಾರಂಭವಾಗಿದ್ದು, ನಾನು ಇದಕ್ಕಿಂತ ಮುಂಚೆ ಒಂದು ರಿಜಿಸ್ಟ್ರೇಷನ್ ಗೈಡನ್ನು ಬಿಡುಗಡೆ ಮಾಡಿದ್ದೆ. ಅದನ್ನೆಲ್ಲರೂ ನೋಡಿರ್ತೀರಿ, ಅದನ್ನೇ ಫಾಲೋ ಮಾಡ್ತಾ ಇರ್ತೀರಿ ಅಂದ್ಕೊಂಡಿದ್ದೀನಿ. ಆದರೂ ಸುಮಾರು ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ತೊಗೊಂಡಾಗ ಅನ್ನಿಸ್ತಾ ಇದೆ, ವಿದ್ಯಾರ್ಥಿಗಳು ಕೆಲವೊಂದು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂಥೇಳಿ. ಅದನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಏನಂತಂದರೆ, ಇದರಲ್ಲಿ 2 ಕ್ಯಾಟಗರಿ ಬರುತ್ತೆ CET ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ. ಒಂದು ನ್ಯೂ ಕ್ಯಾಂಡಿಡೇಟು ಅಥವಾ ನ್ಯೂ ಸ್ಟೂಡೆಂಟು, ಇನ್ನೊಂದು ಡ್ರಾಪರು. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಡ್ರಾಪರ್ಸಿಗೆ ಏನು ಮಾಡ್ಬೇಕು ಸರ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾ ಅಥವಾ ಅಲ್ಲಿ ಎಂಟ್ರಿನ ಡಿಟೇಲಾಗಿ ಮತ್ತೆ ಎಂಟ್ರಿ ಮಾಡಬೇಕಾ ಅಪ್ಲಿಕೇಶನಲ್ಲಿ ಅಂಥೇಳಿ. ಅದನ್ನು ನಿಮಗೆ ಇವಾಗ ಕ್ಲಾರಿಫೈ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಕ್ಲಾರಿಫಿಕೇಷನ್ ನಿಮಗೆ ಸಿಗುತ್ತೆ. ಇದಕ್ಕಿಂತ ಮುಂಚೆವೇ ನಾನು ಏನು ಹೇಳೋದಂದರೆ, ಯಾರಾದರೂ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ CET ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ದರೆ, ಅಂದರೆ ನ್ಯೂ ಸ್ಟೂಡೆಂಟ್ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸುಮಾರು ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅವರಿಗೆ ಆಲ್ರೆಡಿ ನೋಟಿಫಿಕೇಷನ್ ಹೋಗ್ತಾ ಇರುತ್ತೆ, ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಅವರು ಈಸಿಯಾಗಿ ಅಪ್ಲಿಕೇಶನ್ನ ಫಿಲ್ ಮಾಡಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕಂಪ್ಲೀಟ್ವರೆಗೂ ನೋಡಿ. ಇದನ್ನು ಮತ್ತೆ ನಿಮ್ಮ ಸ್ನೇಹಿತರಿಗೆ ಅಥವಾ ಪೇರೆಂಟ್ಸ್ಗೆ ತಿಳಿಸಿ, ಅವ್ರಿಗೂ ಕೂಡ ಮಾಹಿತಿ ಸಿಗಲಿ. ಎಲ್ಲರಿಗೂ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಿಗೋದ್ರಿಂದ ಅಪ್ಲಿಕೇಶನ್ ತುಂಬುವಾಗ ಯಾವುದೇ ಥರ ಪ್ರಾಬ್ಲಮ್ಸು ಫೇಸ್ ಮಾಡೋಕ್ಕೆ ನೆಸೆಸಿಟಿ ಬರೋದಿಲ್ಲ. ಇದರಲ್ಲಿ ನಾನೇನು ಹೇಳಿದ್ರೆ, ಮುಂಚೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಫಸ್ಟ್ ಬಿಫೋರ್ ಯು ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಫಿಲ್ಲಿಂಗ್, ವಾಟ್ ನೆಸೆಸರಿ ಪ್ರಿಪ್ರೇಷನ್ ಯು ಹ್ಯಾವ್ ಟು ಮೇಕ್, ಅದಕ್ಕೆ ಸಂಬಂಧಪಟ್ಟಂಥ ತಯಾರಿ ಏನು ಮಾಡ್ಕೋಬೇಕಂತ ನಿಮಗೆ ತಿಳಿಸಿದ್ದೆ. ಅದರಲ್ಲಿ ಮುಖ್ಯವಾಗಿ ಪ್ರವೇಶಕ್ಕೆ ಹೋದರೆ UGCETಗೆ ಅಲ್ಲಿ ನಿಮಗೆ ಸರಳ ದಿಕ್ಸೂಚಿ ಅಂತ ಕೊಟ್ಟಿದ್ರು ಅವರು. ಸರಳ ದಿಕ್ಸೂಚಿಯಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳು ಮುಖ್ಯವಾಗಿ ಮಾಡ್ಕೋಬೇಕಂತ ಇಲ್ಲಿ ಹೇಳಿದರು. SLC ಡಾಕ್ಯುಮೆಂಟು ಅಂದರೆ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಅಥವಾ ಇತರೆ ಪ್ರಮಾಣ ಪತ್ರಗಳು, JPG ಫಾರ್ಮ್ಯಾಟಲ್ಲಿ ಫೋಟೋ, JPG ಫಾರ್ಮ್ಯಾಟಲ್ಲಿ ವಿದ್ಯಾರ್ಥಿ ಸಹಿ, ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಮತ್ತು ವಾಟ್ಸಪ್ ಸಂಖ್ಯೆ ಎರಡೂ ಒಂದೇ ಆಗಿದ್ದರೆ ಒಂದೇ ನಂಬರು. ಆದಷ್ಟು ವಿದ್ಯಾರ್ಥಿ ಆ್ಯಕ್ಟಿವ್ ಇರೋ ನಂಬರ್ನ ಕೊಡೋದು ಒಳ್ಳೆಯದು. ಅವ್ರದ್ದೇ ಆಗಿರಲಿ ಅಥವಾ ಪೇರೆಂಟ್ಸ್ದಾಗಲಿ ನಡೆಯುತ್ತೆ, ತೊಂದರೆ ಇಲ್ಲ. ಇಮೇಲ್ ID ವಿಚ್ ಶುಡ್ ಬಿ ಆ್ಯಕ್ಟಿವ್ ಟು ಚೆಕ್ ದ ಡೇ ಟು ಡೇ ನೋಟಿಫಿಕೇಷನ್ ಫ್ರಮ್ ದ KA. ಸೊ ವಿಷಯಕ್ಕೆ ಬರೋದಾದರೆ, ಇವಾಗ ರಿಜಿಸ್ಟ್ರೇಷನ್ಸ್ ಪ್ರಾರಂಭ ಮಾಡೋದಾದರೆ ನಾನು ಇವಾಗ ತಿಳ್ಕೊಂಡಿದ್ದೀನಿ, ನೀವು ಆಲ್ರೆಡಿ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ತಯಾರಿ ಮಾಡ್ಕೊಂಡು ಕೂತಿದ್ದೀರಿ. ಸೊ ನಾವು ಕಮ್ ಬ್ಯಾಕ್ ಟು ದ ಮೇನ್ ಲಿಂಕ್. ಆನ್ಲೈನ್ ಅರ್ಜಿ ಲಿಂಕನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್, ಎಂಟರ್ ಯುವರ್ ಪಾಸ್ವರ್ಡ್, ಎಂಟರ್ ದ ಕ್ಯಾಪ್ಚಾ. ದಿಸ್ ಈಸ್ ಓನ್ಲಿ ಫಾರ್ ಹೂ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್. ನೀವು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಲಾಗಿನ್ ಡೀಟೇಲ್ಸನ್ನು ಎಂಟ್ರಿ ಆಗಿ ನೀವು ಲಾಗಿನ್ ಮಾಡಬೇಕಾಗತ್ತೆ. ಬೇರೆ ವಿದ್ಯಾರ್ಥಿಗಳು ಅಂತಂದರೆ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಇದರಲ್ಲಿ ಏನು ಚೇಂಜ್ ಮಾಡಿದ್ದಾರೆ ಅಂತಾರೆ, ಫಸ್ಟ್ ಡೈರೆಕ್ಟಾಗಿ ಲಾಗಿನ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನೀವು ಎಕ್ಸಾಮ್ ಸಲುವಾಗಿ ಫಸ್ಟ್ ಹೊಸ ಬಳಕೆದಾರ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಆಧಾರ್ ಸಂಖ್ಯೆಯನ್ನು ಮೆನ್ಷನ್ ಮಾಡಿ OTP ತೊಗೊಂಡು ಅದನ್ನು OTP ಎಂಟರ್ ಆದಮೇಲೆ ನಿಮಗೆ ರಿಜಿಸ್ಟ್ರೇಷನ್ನು ಕಂಪ್ಲೀಟ್ ಆದಮೇಲೆ ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡ್ ಜನ್ರೇಟ್ ಆಗುತ್ತೆ. ಅದು ನಿಮಗೆ ಮೊಬೈಲ್ ನಂಬರ್ಗೂ ಬರುತ್ತೆ ಮತ್ತು ಇಮೇಲ್ IDಗೂ ಬರುತ್ತೆ. ಇಲ್ಲಿ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್, ಹ್ಯಾವ್ ಯು ಕಂಪ್ಲೀಟೆಡ್ SLC ಫ್ರಮ್ KCAB ಗೌರ್ಮೆಂಟ್ ಆಫ್ ಕರ್ನಾಟಕ. ನೀವು ಕರ್ನಾಟಕ ಬೋರ್ಡಿಂದ SLC ಪಾಸ್ ಆಗಿದ್ದರೆ ಹೌದು. ಅದಾದಮೇಲೆ SLC ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಇಲ್ಲಿ SSLC ನಂಬರ್ನ ಕರ್ನಾಟಕ ಬೋರ್ಡಿಂದ ಪಾಸ್ ಆಗಿದ ಮೇಲೆ ಮೆನ್ಷನ್ ಮಾಡಿರ್ತೀರಲ್ಲ, ಅಲ್ಲಿ ನಿಮಗೆ ಡೈರೆಕ್ಟಾಗಿ ವೆರಿಫೈ ಮಾಡಿದ ಮೇಲೆ ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ದಿಂದ SATS ID ಜೊತೆಗೆ ನಿಮ್ಮ ಕಂಪ್ಲೀಟ್ ಪ್ರೊಫೈಲು ಆಲ್ಮೋಸ್ಟ್ 80% ಆಟೋಮೆಟಿಕ್ ಫಿಲ್ ಆಗಿ ಬರುತ್ತೆ. ಸ್ಕೂಲು, ಕಾಲೇಜು ಅಥವಾ SLC ಪಾಸಾದ ವರ್ಷ, ಬರ್ತ್ ಡೇಟು ಎಲ್ಲ ಪ್ರತಿಯೊಂದು ಫಿಲ್ ಆಗಿ ಬರುತ್ತೆ. ಅದಾದ ಮೇಲೆ ಚೆಕ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವ್ಯಾವ ಫೀಲ್ಡ್ ಅಥವಾ ಯಾವ್ಯಾವ ಬಾಕ್ಸ್ ಖಾಲಿ ಇರ್ತಾವೋ, ಫಾರ್ ಎಕ್ಸಾಂಪಲ್ ಕ್ಲೇಮ್ಸು, ರಿಸರ್ವೇಷನ್ಸು, ಇನ್ಕಮ್ ಕ್ಯಾಟಗರಿ, ಇವೆಲ್ಲನೂ ಅವು ಫಿಲಪ್ ಮಾಡಿರೋಲ್ಲ. ಅದನ್ನು ಮಾತ್ರ ನೀವು ಫಿಲ್ಲಪ್ ಮಾಡಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಅದಾದ ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋತೀರಿ. ರಿಜಿಸ್ಟ್ರೇಷನ್ ಆದಮೇಲೆ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿ
ನಿಮಗೆ ಲಾಗಿನ್ಸ್ ಕ್ರಿಯೇಟ್ ಎಲ್ಲ ಆಗಿ ನಿಮ್ಮ ಇಮೇಲ್ ಐ ಡಿಗೆ ಅಥವಾ ಮೊಬೈಲ್ ನಂಬರ್ಗೆ ಬರುತ್ತೆ. ಇಲ್ಲ ಅಂತಂದರೆ ಬೈ ಚಾನ್ಸ್ ನೀವು ಕರ್ನಾಟಕ ಬೋರ್ಡಿಂದ ಪಾಸ್ ಆಗಿಲ್ಲ ಅಂದರೆ ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡಂತ ಹೇಳುತ್ತೆ. CBSE ಜನರಲ್ ಆಗಿದ್ದರೆ ಈ ಜನರಲಿ CBSE ಪಾಸ್ ಆಗಿರ್ತಾರೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಯಾವ ವರ್ಷ ಪಾಸ್ ಆಗಿದ್ದೀರಿ 2024, 25, 23ನಲ್ಲಿ ಪಾಸ್ ಆಗಿರ್ತೀರಿ ಅಂತ ಇಟ್ಕೊಳ್ಳೋಣ. ಆಯಿತಾ? ಎಂಟರ್ ದ 10th ರೋಲ್ ನಂಬರ್. CBSE ಆಗಿದ್ದರೆ CBSE ರಿಜಿಸ್ಟ್ರೇಷನ್ ನಂಬರು, ಅದರ ಜೊತೆಗೆ ಇಲ್ಲಾಂದರೆ ICICI ಆಗಿದ್ದರೆ ICICI ಅಥವಾ ಬೇರೆ ಬೋರ್ಡ್ ಆಗಿದ್ದರೆ ಬೇರೆ ಬೋರ್ಡ್, ಅದರ ಜೊತೆಗೆ ಪ್ರಿಫಿಕ್ಸನ್ನು ನೀವು ಇಯರ್ ಆಫ್ ಪಾಸಿಂಗನ್ನು ಹಾಕಬೇಕಾಗತ್ತೆ. ಅಕಸ್ಮಾತ್ ಅದು ಕೇಳಿದರೆ, ಇಲ್ಲ ಅಂದರೆ ಆಟೋಮೆಟಿಕಲಿ ತೊಗೊಳುತ್ತದು. ಆಯಿತಾ? ನೀವು ಆಲ್ರೆಡಿ 2023 ಅಂತ ಮೆನ್ಷನ್ ಮಾಡಿದರೆ ತೊಗೊಳುತ್ತೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಆಧಾರ್ ನಂಬರ್ನ ಮೆನ್ಷನ್ ಮಾಡಿ OTP ತೊಗೊಂಡು ರಿಜಿಸ್ಟ್ರೇಷನ್ ಮಾಡ್ತೀರಿ. ಇದು ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗ್ತೀರಿ. ಲಾಗಿನ್ ಆಗೋದು ಹೇಗಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಮತ್ತೊಂದು ಟ್ಯಾಬ್ ಓಪನ್ ಮಾಡ್ತೀನಿ ನಾನು ನಿಮ್ಮ ಸಲುವಾಗಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನಿಮ್ಮ ಡೀಟೇಲ್ಸನ್ನು ಮೆನ್ಷನ್ ಮಾಡ್ತಿರಲ್ಲ, ಕಂಪ್ಲೀಟ್ ಎಲ್ಲ ಟ್ರ್ಯಾಕಿಂಗ್ ಇಲ್ಲಿ ನಡೀತಾ ಇರುತ್ತೆ ಹೋಮ್ ಪೇಜಲ್ಲಿ. ಲಾಸ್ಟ್ ಡೇಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ, 17 ಫೆಬ್ರವರಿ. ಬ್ರೌಚರ್ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ನಿಮಗೆ ಕೊಡ್ತಾಯಿದ್ದೀನಿ ನಾನು ಇವಾಗ. ಮೇನ್ ಅಂದರೆ ಹೇಗೆ, ನೀವು ಆಲ್ರೆಡಿ ಹೇಳ್ದಂಗೆ ಕ್ಲಿಕ್ ಆನ್ ದ ನ್ಯೂ ಯೂಸರ್ ರಿಜಿಸ್ಟ್ರೇಷನ್. ನ್ಯೂ ಯೂಸರ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡ್ತೀರಿ. ಸೆಲೆಕ್ಟ್ ದ ಬೋರ್ಡ್ ಯು ಪಾಸ್ಡ್, ಕ್ಲಾಸ್ 10, CBSE, ICICI ಅಥವಾ ಕರ್ನಾಟಕ ಬೋರ್ಡು. ಆ್ಯಡ್ ದ 10th ರಿಜಿಸ್ಟ್ರೇಷನ್ ನಂಬರ್ ಅಥವಾ ಇಯರ್ ಆ್ಯಂಡ್ ಅಲಾಂಗ್ ವಿತ್ ದ ಇಯರ್ ಆಫ್ ಪಾಸಿಂಗ್. ದೆನ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಡೀಟೇಲ್ಸು ನಿಮಗೆ ಬರುತ್ತೆ. ಆಧಾರ್ ಎನೇಬಲ್ಡ್ OTP ಎಂಟರ್ ಮಾಡ್ತೀರಿ. ಜನರೇಟ್ ಅಪ್ಲಿಕೇಶನ್ ನಂಬರ್ ಅಂತ ಪಾಸ್ವರ್ಡ್. ಇದು ಫಸ್ಟ್ ಸ್ಟೆಪ್ಪು ನಿಮಗೆ ಹೇಳ್ದಂಗೆ. ಇದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಇದು ಡ್ರಾಪರ್ಗೂ ಅನ್ವಯ ಆಗುತ್ತೆ ಮತ್ತು ನ್ಯೂ ಸ್ಟೂಡೆಂಟ್ಗೂ ಅಪ್ಲೈ ಆಗುತ್ತೆ. ಇದರಲ್ಲಿ ಯಾವುದೇ ಡಿಫ್ರೆನ್ಸಿಯೇಷನ್ ಇಲ್ಲ. ಒಂದು ಸರ್ತಿ ನೀವು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಜನರೇಟ್ ಆದಮೇಲೆ ಯು ಕ್ಯಾನ್ ನೌ ಲಾಗಿನ್ ಆಗಿ ನಮ್ಮ ಅಪ್ಲಿಕೇಶನ್ ನಂಬರ್ ಯೂಸ್ ಮಾಡಿ. ಅಪ್ಲಿಕೇಶನ್ ನಂಬರ್ ಇವಾಗ ನಿಮ್ಮ ಲಾಗಿನ್ ID, ಪಾಸ್ವರ್ಡು ನೀವು ಏನು ಕ್ರಿಯೇಟ್ ಮಾಡಿರ್ತೀರಿ ಆ ಪಾಸ್ವರ್ಡು. ಲಾಗಿನ್ ಆದ ಮೇಲೆ ಒಳಗಡೆ ಫಸ್ಟ್ ಪೇಜಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಕೊಟ್ಟಿರ್ತಾರೆ ಅವರು. ಪ್ರೀವಿಯಸ್ ಇಯರ್ಸ್ ಅಂತ ನೀವು ಇಫ್ ಡ್ರಾಪರ್ ಸೆಲೆಕ್ಟ್ ಎಸ್, ಸಿಸ್ಟಮ್ ವಿಲ್ ಫೆಚ್ ಡೀಟೇಲ್ಸ್ ಆಫ್ಟರ್ ಎಂಟ್ರಿಂಗ್ ಯುವರ್ CET ನಂಬರ್. ನಿಮ್ಮ CET ನಂಬರ್ ಕೇಳುತ್ತೆ ಅಕಸ್ಮಾತ್ ನೀವು ಡ್ರಾಪರ್ ಆಗಿದ್ದರೆ. CET ನಂಬರ್ ಮೆನ್ಷನ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡಿ. CET ನಂಬರ್ ಮೆನ್ಷನ್ ಮಾಡಿ ಕಂಟಿನ್ಯೂ ಮಾಡಿದ ಮೇಲೆ ನಿಮ್ಮ ಹೋದ ವರ್ಷದ ಡೀಟೇಲ್ಸನ್ನು ಎಲ್ಲನೂ ಫೆಚ್ ಮಾಡುತ್ತೆ ಸಿಸ್ಟಮ್ ಫೆಚ್ ಮಾಡಿದ ಮೇಲೆ ನಿಮಗೆ ಎಲ್ಲನೂ ಅಪ್ಲಿಕೇಶನ್ ನಂಬರು, ಆಮೇಲೆ ವೆರಿಫಿಕೇಷನ್ ID, ನಿಮ್ಮ ಹೆಸರು, ಫಾದರ್ ಮದರ್ ಹೆಸರು, ಆಮೇಲೆ ರಿಜಿಸ್ಟ್ರೇಷನ್ ಅಥವಾ ಅಪ್ಲಿಕೇಶನ್ ನಂಬರು, ರಿಜಿಸ್ಟ್ರೇಷನ್ CET ನಂಬರು, ಆಮೇಲೆ ಸ್ಟಡಿ ಡೀಟೇಲ್ಸು, ಕ್ಲೇಮ್ಸು, ರಿಸರ್ವೇಷನ್ಸು ಎಲ್ಲನೂ ತೋರಿಸುತ್ತೆ ನಿಮಗೆ. ತೋರಿಸಾದ ಮೇಲೆ ಅಕಸ್ಮಾತ್ ನೀವು ಬೈ ಚಾನ್ಸ್ ಲಾಸ್ಟ್ ಇಯರು ಜನರಲ್ ಮೆರಿಟ್ ಕ್ಲೇಮ್ ಮಾಡಿದ್ರಿ, ಈ ವರ್ಷ ಏನಾದರೂ ನೀವು ಲೋ ಇನ್ಕಮ್ ಗ್ರೂಪ್ 8 lakhsಕ್ಕಿಂತ ಕಡಿಮೆ ಇದ್ದವರು ಕ್ಲೇಮ್ ಮಾಡ್ಬೋದು. SC/ST ಆಗಿದ್ದರೆ 10 lakhಕ್ಕಿಂತ ಜಾಸ್ತಿ ಇದ್ದರೆ ಕ್ಲೇಮ್ ಮಾಡ್ಬೋದು. ಆಯಿತಾ? ಅದನ್ನೇನಾದರೂ ಕ್ಲೇಮ್ ಮಾಡೋದಿದ್ದರೆ ಅದನ್ನು ಮತ್ತೆ ಆ ಫೀಲ್ಡನ್ನು ಎಡಿಟ್ ಮಾಡಿ ಮತ್ತೆ ಸೇವ್ ಮಾಡಿ. ಪ್ರತಿ ಸರ್ತಿ ಸೇವ್ ಮಾಡ್ತಾ ಹೋದಂಗೆ ನೆಕ್ಸ್ಟ್ ಟ್ಯಾಬಿಗೆ ಹೋಗುತ್ತೆ. ಫೈನಲ್ ಆಗಿ ನೀವು ಏನು ಮಾಡ್ತೀರಿ, ಸ್ಟಡಿ ಡೀಟೇಲ್ಸನ್ನು ಚೆಕ್ ಮಾಡಬೇಕಲ್ಲಿ. ನೀವು ಲಾಸ್ಟ್ ಇಯರು ಸ್ಕೂಲು ಮತ್ತು ಕಾಲೇಜಿದು 10 ಅಥವಾ 12 years ಏನು ಮೆನ್ಷನ್ ಮಾಡಿರ್ತೀರೋ ಎಲ್ಲನೂ ನಿಮಗೆ ಕಾಣಿಸುತ್ತೆ ಪ್ರೀವಿಯಸ್ ಇಯರ್ ಡೀಟೇಲ್ಸಲ್ಲಿ ಹೋದಾದ ಮೇಲೆ ಅಲ್ಲಿ ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ನೋಡ್ಕೊಂಡಾದ ಮೇಲೆ ಅಲ್ಲಿ ನಿಮಗೆ ಸ್ಟಡಿ ಡೀಟೇಲ್ಸು ಆಲ್ರೆಡಿ ನೀವು ಲಾಸ್ಟ್ ಇಯರು ಕಾಲೇಜಿಂದ ವೆರಿಫಿಕೇಷನ್ ಮಾಡಿಸ್ಕೊಂಡಿರ್ತೀರಿ. ಅಲ್ಲಿ ವೆರಿಫೈಡ್ ಪ್ರೀವಿಯಸ್ ಇಯರ್ ಅಂತ ಬರುತ್ತೆ. ಶೋಸ್ ವೆರಿಫೈಡ್ ಪ್ರೀವಿಯಸ್ ಇಯರ್. ಕ್ಲೇಮ್ಸ್ ವೆರಿಫೈಡ್ ಟು ಬಿ ವೆರಿಫೈಡ್ ಇಫ್ ಆ್ಯಡೆಡ್ ಆರ್ ಎಡಿಟೆಡ್. ಕ್ಲೇಮ್ಸ್ ಅಂದರೆ ನಾನು ರಿಸರ್ವೇಷನ್ಸು ಅಥವಾ ಬೇರೆ ಏನಾದರೂ ಹೊಸದಾಗಿ ನೀವು ಕ್ಲೇಮ್ಸ್ ಮಾಡ್ತಾಯಿದ್ರೆ ಚೆಕ್ ಮಾಡಿ. ಹೊಸದಾಗಿ ಏನಾದರೂ ಆ್ಯಡ್ ಮಾಡ್ತಾಯಿದ್ರೆ ಆ ಫೀಲ್ಡನ್ನು ಎಡಿಟ್ ಮಾಡಿ ಸೇವ್ ಮಾಡಿ. ಬಟ್ ಆವಾಗ ನಿಮಗೆ ಅದನ್ನು ಮತ್ತೆ ವೆರಿಫಿಕೇಷನ್ ಮಾಡಿಸುವಂಥ ಪ್ರಸಂಗ ಬರುತ್ತೆ. ಏನೂ ಚೇಂಜಸ್ ಇಲ್ಲ ಅಂತಂದರೆ
ನೋ ಆ್ಯಕ್ಷನ್ ಈಸ್ ರಿಕ್ವೈರ್ಡ್. ಅದಾದಮೇಲೆ ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸು, ಫೋಟೋ, ಸಿಗ್ನೇಚರು ಅದೆಲ್ಲ ಅಪ್ಲೋಡ್ ಮಾಡಿದ ಮೇಲೆ ಕೋರ್ಸ್ ಡೀಟೇಲ್ಸ್ ಕೇಳಿಸುತ್ತೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಎಕ್ಸಾಮ್ ಸೆಂಟರ್ಸು, ನೀವೇನಾದ್ರು ಎಕ್ಸಾಮ್ ಸೆಂಟರ್ಸ್ ಏನಾದರೂ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ಬೋದು. ಅದಾದಮೇಲೆ ಫೈನಲ್ ಆಗಿ ಪೇಮೆಂಟ್ ಮಾಡಿ 600 ರುಪೀಸನ್ನು, ಅದನ್ನು ಪೇಮೆಂಟ್ ಸ್ಲಿಪ್ಪನ್ನು ಪ್ರಿಂಟ್ ತೊಗೊಳ್ಳಿ. ದೆನ್ ಡೌನ್ಲೋಡ್ ದ ಅಪ್ಲಿಕೇಶನ್ ಆರ್ ಟೇಕ್ ಎ ಪ್ರಿಂಟ್. ದಿಸ್ ಈಸ್ ಫಾರ್ ಡ್ರಾಪರ್. ಆಯಿತಾ? ಇನ್ ಕೇಸ್ ಇಫ್ ಯು ಆರ್ ಎ ನ್ಯೂ ಸ್ಟೂಡೆಂಟ್, ಫ್ರೆಷರ್, ಅಲ್ಲಿ ನೋ ಅಂತ ಕೊಟ್ಟಾಗ ದೆನ್ ಯು ಹ್ಯಾವ್ ಟು ಎಂಟರ್ ಆಲ್ ದ ಡೀಟೇಲ್ಸ್. ಯುವರ್ ನೇಮ್, ಫಾದರ್ ನೇಮ್, ಮದರ್ ನೇಮ್, SSLC ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ಫೆಚ್ ಆಗಿರುತ್ತೆ. ಅದರಲ್ಲಿ ಜನರಲ್ ಡೀಟೇಲ್ಸು ಕೂಡ ಫೆಚ್ ಆಗಿರುತ್ತೆ, ಸ್ಟಡಿ ಡೀಟೇಲ್ಸ್ ಫೆಚ್ ಆಗಿರುತ್ತೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ನೀವೇನಾದರೂ ಅದರಲ್ಲಿ ಚೆಕ್ ಮಾಡಿದಾಗ ಎಡಿಟ್ ಮಾಡ್ಬೇಕನ್ಸಿದ್ರೆ 7 ಇಯರ್ಸ್, 10 ಇಯರ್ಸ್, 12 ಇಯರ್ಸ್ ಎಲ್ಲ ನೋಡಿಕೊಂಡು ಕಂಪ್ಲೀಟ್ ಮಾಡಿ. ರಿಸರ್ವೇಷನ್ ಏನಾದ್ರು ಆ್ಯಡ್ ಮಾಡಿದ್ರೆ ರಿಸರ್ವೇಷನ್ ಆ್ಯಡ್ ಮಾಡಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಕ್ಲೇಮ್ A to Z ಏನೇನಿದೆ ಅದು ನೋಡ್ಕೊಳ್ಳಿ. ಕ್ಲೇಮ್ಸು, ಅಪ್ಲೋಡ್ ಡಾಕ್ಯುಮೆಂಟ್ಸು, ಕೋರ್ಸ್ ಡೀಟೇಲ್ಸು. ನಾನು ಹೇಳ್ದಂಗೆ ಇಂಜಿನಿಯರಿಂಗು ಅಷ್ಟೇ ಬರಿತಾ ಇದ್ದರೆ PCM, ಇಂಜಿನಿಯರಿಂಗ್ ಪ್ಲಸ್ ಮೆಡಿಕಲ್ ಬರಿತಾ ಇದ್ದರೆ PCB. ಆಮೇಲೆ ಪೇಮೆಂಟ್ ಮಾಡಿ ಪ್ರತಿ ಸರ್ತಿನೂ ಎಂಟ್ರಿ ಮಾಡಿದಾಗ ಬಿಫೋರ್ ಯು ಮೂವ್ ಟು ದ ನೆಕ್ಸ್ಟ್ ಟ್ಯಾಬ್ ಕೀಪ್ ಸೇವಿಂಗ್ ಎವ್ರಿ ಡೇಟಾ. ಇದು ನಿಮಗೆ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಆಗಿ ಅಪ್ಲಿಕೇಶನು ರೆಡಿ ಆಗಿರುತ್ತೆ. ಇಲ್ಲಿ ನಿಮಗೆ ಏನಾಗುತ್ತಂದರೆ ನಿಮ್ಮ ಸ್ಟಡಿ ಡೀಟೇಲ್ಸು ವೆರಿಫೈ ಆಗಿರೋದಿಲ್ಲ. ಆವಾಗ ನೀವು ಪ್ರಿಂಟ್ ತೊಗೊಳ್ಳೋಂಥ ನೆಸೆಸಿಟಿ ಬರೋದಿಲ್ಲ. ಪ್ರಿಂಟ್ ತೊಗೊಳ್ಬೇಡಿ. ಅದನ್ನು ವೆರಿಫಿಕೇಷನ್ ಟೈಮಲ್ಲಿ KE ಅವರು ನೋಟಿಫಿಕೇಷನ್ ಕೊಟ್ಟಾಗ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಪ್ರಿಂಟ್ ತೊಗೊಂಡು ನೀವು ಅದನ್ನು ಕಾಲೇಜಲ್ಲಿ ಹೋಗಿ ಸ್ಟಡಿ ಡೀಟೇಲ್ಸನ್ನ ಕಾಲೇಜ್ ಅಥಾರಿಟಿ ಕಡೆಯಿಂದ ವೆರಿಫೈ ಮಾಡ್ಕೊಂಡು ಬಂದು ವೆರಿಫಿಕೇಷನ್ ಸ್ಲಿಪ್ನ ಕೊಡ್ತಾರೆ, ಅದನ್ನು ಅಟ್ಯಾಚ್ ಮಾಡ್ಕೊಂಡು ಇಟ್ಕೋಬೇಕು. ದಿಸ್ ಈಸ್ ಫಾರ್ ನ್ಯೂ ಸ್ಟೂಡೆಂಟ್ಸ್. ಇದನ್ನೆಲ್ಲ ನೀವು ಗಮನವಿಟ್ಟು ಫಾಲೋ ಮಾಡಿದರೆ ನನ್ನ ತಿಳಿಮಟ್ಟಿಗೆ 99% ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ಫಸ್ಟು ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟ್ ಆಗಿದೆ ಇಲ್ಲ ನೋಡ್ಕೊಳ್ಳಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮೊಬೈಲ್ ಡೇಟಾ ಕನೆಕ್ಟ್ ಮಾಡ್ಕೊಂಡು ವರ್ಕ್ ಮಾಡಬೇಡಿ. ಯಾಕಂದರೆ ಸಿಸ್ಟಮಲ್ಲಿ ಲೋಡ್ ಜಾಸ್ತಿ ಇರೋದ್ರಿಂದ ಮೊಬೈಲ್ ಡೇಟಾನಲ್ಲಿ ಸರಿಯಾಗಿ ವರ್ಕ್ ಆಗೋದಿಲ್ಲ. ಮತ್ತು ಮೊಬೈಲಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಎಲ್ಲಾದರೂ ಬ್ರೌಸಿಂಗ್ ಸೆಂಟ್ರಲ್ಲಿ ಹೋಗಿ ನೀವೇ ಕೂತ್ಕೊಳ್ಳಿ. ಅಲ್ಲಿ ಆಪ್ರೇಟರ್ಗೆ ಯಾರಿಗೂ ಕೊಡಬೇಡಿ. ಪರ್ಸನಲ್ ಡೇಟಾ ಎಲ್ಲ ಲೀಕ್ ಆಗುತ್ತೆ. ಸೊ ಯಾರಿಗೂ ಗೊತ್ತಿರೋರನ್ನ ಕರ್ಕೊಂಡು ಹೋಗಿ ಫಿಲ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ತೊಂದರೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ಪ್ರಾಬ್ಲಮ್ ನೀವು ಎಕ್ಸಾಕ್ಟಾಗಿ ಫೇಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದಕ್ಕೆ ಕ್ಲಾರಿಫಿಕೇಷನ್ ನಿಮಗೆ ಕೊಡ್ತೀನಿ. ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ದಯವಿಟ್ಟು ಮಾಡಿ. ಇದು ನಿಮಗೆ ಎಕ್ಸಾಮ್ ಮುಗಿಸಿ ಕೌನ್ಸಿಲಿಂಗ್ ಪ್ರಾರಂಭವಾಗಿ ನೀವು ಕಾಲೇಜಿಗೆ ಅಡ್ಮಿಷನ್ ತಗೋವರೆಗೂ ಕೂಡ ಎಕ್ಸ್ಪ್ಲೋರ್ ಎಜು ಚಾನಲ್ ನಿಮಗೆ ಫ್ರೀಯಾಗಿ ಕೌನ್ಸಿಲಿಂಗ್ ಕೊಡುತ್ತೆ. ಯಾವುದೇ ಥರ ಫೀಸು ಕೊಡುವಂಥ ನೆಸೆಸಿಟಿ ಬರೋದಿಲ್ಲ. ಆಲ್ರೆಡಿ ಕಳೆದ ವರ್ಷ ಸುಮಾರು ವಿದ್ಯಾರ್ಥಿಗಳು ಈ ಚಾನಲಿಂದ ಸುಮಾರು ಲಾಭನ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಇವನ್ ಫಾರ್ ಯುವರ್ ಸ್ಟಡಿ ರಿಲೇಟೆಡ್ ಇಶ್ಯೂಸ್ ಆಲ್ಸೋ ಯು ಕ್ಯಾನ್ ರೀಚ್ ಔಟ್ ಟು ಮೀ ಆನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ಬಿ ಅವೈಲೇಬಲ್ ಫಾರ್ ಯುವರ್ ನೀಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಬೋರ್ಡ್ ಎಕ್ಸಾಮ್ ಹತ್ತಿರ ಬಂತು. ಅದರ ಜೊತೆಗೆ CET ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್.